ನಾವು ಏನಾದ್ರು ಒಂದು ಸ್ವೆಲ್ಲಿಂಗ್ ನೋಡಿದಾಗ ನಮ್ಗೆ ಯಾವಾಗಲೂ ಅದು ಕ್ಯಾನ್ಸರ್ ಇರ್ಬೋದಾ ಅಂತ ಭಯ ಆಗುತ್ತೆ. ಸೊ ನಾವು ಗೆಡ್ಡೆ ಬರೋಕ್ಕೆ ಮೊದಲೇ, ಯಾವುದೇ ಗೆಡ್ಡೆ ಇರಲಿ, ಅದು ಬರೋಕ್ಕೆ ಮುಂಚೆನೇ ನಾವು ನಾರ್ಮಲ್ ಆಗಿದ್ದಾಗಲೇ, ನಮಗೇನೂ ತೊಂದರೆ ಇಲ್ಲ, ನಮಗೆಲ್ಲೂ ಏನೂ ಗೆಡ್ಡೆಗಳು ಏನೂ ಕಾಣಿಸ್ತಾ ಇಲ್ಲ, ಈ ಟೈಮಲ್ಲೇ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ನಮಗೆ ಕ್ಯಾನ್ಸರ್ ಇಲ್ಲ ಅಂತ ಮಾಡ್ಕೊಳ್ಳೋದು ದಟ್ ಇಸ್ ದ ಬೆಸ್ಟ್ ಮೆಥಡ್. ಇದು ಮಾಡದೇ ಇದ್ದರೆ, ನೀವು ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ಒಂದು ಕಡೆ ನಿಮಗೆ ಗೆಡ್ಡೆ ಕಾಣಿಸ್ತು, ಈ ಗೆಡ್ಡೆ ಕ್ಯಾನ್ಸರೋ ಇಲ್ವೋ ಅಂತ ಹೇಗೆ ಹೇಳೋದು? ದ ಬೆಸ್ಟ್ ಮೆಥಡ್ ಈಸ್ ಗೋ ಟು ದ ಡಾಕ್ಟರ್, ಗೆಟ್ ಎ ಸ್ಕ್ಯಾನ್ ಡನ್, ಆಮೇಲೆ ಅದಕ್ಕೆ ಬಯಾಪ್ಸಿ ಮಾಡಿ ಅಲ್ಲಿ ಕ್ಯಾನ್ಸರ್ ಇಲ್ಲ ಅಂತ ಅವ್ರು ಹೇಳಿದ್ರೆ ಅದು ಬೆಸ್ಟ್ ಮೆಥಡ್. ಬಟ್ ಆದರೆ ಇದು ಕ್ಯಾನ್ಸರ್ ಗೆಡ್ಡೆ, ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅನ್ನೋದಕ್ಕೆ ಕೆಲವು ನಮಗೆ ಕುರುಹುಗಳಿರುತ್ತೆ. ಒಂದು, ಕ್ಯಾನ್ಸರ್ ಗೆಡ್ಡೆ ಯೂಶ್ವಲಿ ಫಾಸ್ಟಾಗಿ ಗ್ರೋ ಆಗುತ್ತೆ. ಅಂದರೆ ಇವತ್ತು 1 ಸೆಂಟಿಮೀಟ್ರ್ ಇತ್ತು, ಇನ್ನೊಂದು ತಿಂಗಳಲ್ಲಿ 2 ಸೆಂಟಿಮೀಟ್ರ್ ಆಗುತ್ತೆ, ಇನ್ನೊಂದು 2 ತಿಂಗಳಲ್ಲಿ 4 ಸೆಂಟಿಮೀಟ್ರ್ ಆಗುತ್ತೆ. ಈ ಥರ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಅಂತೀವಿ, ಬೇಗ 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 ಬೆಳ್ಕೊಂಡು ಹೋಗೋದು, ಅದು ಒಂದು. ಎರಡನೇದು, ಅಲ್ಸರ್ ಆಗಿಬಿಡುತ್ತೆ. ಅಲ್ಲಿ ಸ್ವಲ್ಪ ದೊಡ್ಡದಾದ ಮೇಲೆ ಅಲ್ಲಿ ಗಾಯ ಕಾಣಿಸ್ಕೊಳ್ಳುತ್ತೆ, ಚರ್ಮ ಸುಲಿದೋಗುತ್ತೆ, ಅಲ್ಲಿಂದ ರಕ್ತ ಬರ್ಬೋದು, ಅಥವಾ ಕೀವು ಬರ್ಬೋದು, ಅಥವಾ ಇನ್ಫೆಕ್ಷನ್ ಆಗ್ಬೋದು, ನೋವು ಬರ್ಬೋದು. ಸೊ ಇದು ಕ್ಯಾನ್ಸರ್ ಲಕ್ಷಣಗಳು ಆಗ್ಬೋದು.